ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ಬುದ್ಧಿವಂತ ತಂತ್ರಜ್ಞರಲ್ಲಿ ಒಬ್ಬರು ಚಾಣಕ್ಯರು. ಅವರು ಕೇವಲ ಗುರು ಅಲ್ಲ, ಜೀವನವನ್ನು ರೂಪಿಸುವ ಶಕ್ತಿಯುಳ್ಳ ಮಹಾನ ಚಿಂತಕ. ಅವರು ರಚಿಸಿದ ಅರ್ಥಶಾಸ್ತ್ರ ಇಂದು ಕೂಡ ಜೀವನ, ನಾಯಕತ್ವ, ಹಣ, ಶಕ್ತಿ ಮತ್ತು ಯಶಸ್ಸಿನ ಮಾರ್ಗವನ್ನು ತೋರಿಸುತ್ತದೆ. ಇಂದು ನಾವು ಚಾಣಕ್ಯನ 50 ನಿಮಿಷಗಳ ಜೀವನ ಬದಲಾಯಿಸುವ ಪಾಠಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ. 1. ಮನಸ್ಸಿನ ಮೇಲೆ ಹಿಡಿತ. ಚಾಣಕ್ಯ ಹೇಳುತ್ತಾರೆ, ಮನಸ್ಸು ನಿಮ್ಮ ಶಕ್ತಿಯಾಗಿದೆ. ಅದನ್ನು ನಿಯಂತ್ರಿಸಿದರೆ ನೀವು ಎಲ್ಲವನ್ನೂ ಗೆಲ್ಲಬಹುದು. ನಿಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿಮ್ಮೊಳಗಿನ ಭಯ, ಆಲಸ್ಯ, ಸಂಶಯ. ನೀವು ಬೆಳಿಗ್ಗೆ ಎದ್ದು ಕೆಲಸ ಮಾಡಬೇಕೆಂದು ನಿರ್ಧರಿಸಿದರೂ ಮನಸ್ಸು ಹೇಳುತ್ತದೆ, ಇನ್ನೂ ಸ್ವಲ್ಪ ನಿದ್ರೆ. ಅದೇ ನಿಮ್ಮ ಸೋಲಿನ ಆರಂಭ. ಯಶಸ್ವಿಯಾಗಬೇಕೆಂದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಇರಬೇಕು. ಪ್ರತಿದಿನ ನಿಮ್ಮನ್ನು ನೀವು ಪ್ರಶ್ನಿಸಿ, ನಾನು ಇಂದು ನನ್ನ ಗುರಿಯತ್ತ ಒಂದು ಹೆಜ್ಜೆ ಹಾಕಿದ್ದೇನಾ? 2. ಶಿಸ್ತು ಯಶಸ್ಸಿನ ಮೂಲ. ಶಿಸ್ತು ಇಲ್ಲದೆ ಯಾವ ವ್ಯಕ್ತಿಗೂ ಮಹತ್ತರ ಸಾಧನೆ ಸಾಧ್ಯವಿಲ್ಲ. ಚಾಣಕ್ಯನ ಜೀವನವೇ ಶಿಸ್ತಿನ ಪ್ರತಿರೂಪ. ಅವರು ಸರಳ ಜೀವನ ನಡೆಸಿದರು, ಆದರೆ ಅವರ ಚಿಂತನೆ ಪ್ರಪಂಚವನ್ನೇ ಬದಲಿಸಿತು. ಶಿಸ್ತು ಎಂದರೆ ಸಮಯವನ್ನು ವ್ಯರ್ಥ ಮಾಡದೇ ಇರುವುದು, ಕೆಲಸವನ್ನು ಮುಂದೂಡದೆ ಮಾಡುವುದು, ವಚನ ಕೊಟ್ಟರೆ ಅದನ್ನು ಪಾಲಿಸುವುದು. ನಿಮ್ಮ ಜೀವನದಲ್ಲಿ ಶಿಸ್ತು ಬಂದರೆ ಯಶಸ್ಸು ನಿಮ್ಮ ಹಿಂದೆ ಬರುತ್ತದೆ. 3. ಗುರಿ ಸ್ಪಷ್ಟವಾಗಿರಲಿ. ಗುರಿ ಇಲ್ಲದ ಜೀವನ, ಅರ್ಥವಿಲ್ಲದ ಪ್ರಯಾಣ. ನೀವು ಏನು ಬಯಸುತ್ತೀರಿ? ಹಣ, ಗೌರವ, ಸ್ವಾತಂತ್ರ್ಯ. ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ ನಿಮ್ಮ ಶಕ್ತಿ ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ. ಗುರಿ ಬರೆಯಿರಿ, ಪ್ರತಿದಿನ ಓದಿ, ಅದಕ್ಕಾಗಿ ಕೆಲಸ ಮಾಡಿ. 4. ಜ್ಞಾನವೇ ಶಕ್ತಿ. ಚಾಣಕ್ಯನು ಹೇಳುತ್ತಾರೆ, ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಜ್ಞಾನ ಕಳೆದು ಹೋದರೆ ಜೀವನವೇ ಖಾಲಿ. ಪ್ರತಿದಿನ ಹೊಸದನ್ನು ಕಲಿಯಿರಿ, ಪುಸ್ತಕ ಓದಿ, ಅನುಭವಗಳಿಂದ ಕಲಿಯಿರಿ. ಜ್ಞಾನ ನಿಮ್ಮನ್ನು ಯಾರೂ ಕದಿಯಲಾರರು, ಅದು ನಿಮ್ಮ ಶಾಶ್ವತ ಸಂಪತ್ತು. 5. ಸಮಯದ ಮೌಲ್ಯ. ಸಮಯ ಯಾರನ್ನೂ ಕಾಯುವುದಿಲ್ಲ. ಇಂದು ನೀವು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಮುಂದೂಡಿದರೆ ನಿಮ್ಮ ಕನಸುಗಳೇ ದೂರವಾಗುತ್ತವೆ. 1 ವರ್ಷ ವ್ಯರ್ಥ ಮಾಡಿದರೆ ಜೀವನದ ಒಂದು ಭಾಗ ಕಳೆದು ಹೋಗುತ್ತದೆ. ಸಮಯವನ್ನು ಗೌರವಿಸಿ, ಅದು ನಿಮ್ಮ ಬದುಕಿನ ದೊಡ್ಡ ಬಂಡವಾಳ. 6. ತಪ್ಪುಗಳಿಂದ ಕಲಿಯಿರಿ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪಿನಿಂದ ಕಲಿಯದಿರುವುದೇ ತಪ್ಪು. ಚಾಣಕ್ಯ ಅನೇಕ ಸವಾಲುಗಳನ್ನು ಎದುರಿಸಿದರು, ಆದರೆ ಅವರು ಸೋಲಿನಿಂದ ಪಾಠ ಕಲಿಸಿದರು. ನಿಮ್ಮ ಜೀವನದಲ್ಲೂ ಸಮಸ್ಯೆಗಳು ಬರುತ್ತವೆ, ಅವು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು. 7. ಸ್ನೇಹ ಮತ್ತು ಶತ್ರುಗಳ ಗುರುತು. ಎಲ್ಲರೂ ನಿಮ್ಮ ಸ್ನೇಹಿತರು ಅಲ್ಲ. ಉತ್ತೇಜಿಸುತ್ತಾರೆ, ಅವರು ನಿಜವಾದವರು. ಯಾರು ನಿಮ್ಮ ಯಶಸ್ಸಿಗೆ ಅಸೂಯೆ ಪಡುತ್ತಾರೆ, ಅವರು ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತಾರೆ. ಜನರನ್ನು ಅರ್ಥಮಾಡಿಕೊಳ್ಳುವ ಬುದ್ಧಿ ಬೆಳೆಸಿಕೊಳ್ಳಿ. 8. ಆತ್ಮವಿಶ್ವಾಸ. ನೀವು ನಿಮ್ಮನ್ನು ನಂಬದಿದ್ರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ. ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ. ನಿಮ್ಮೊಳಗೆ ಅಪಾರ ಶಕ್ತಿಯಿದೆ, ಅದನ್ನು ಗುರುತಿಸಿ. 9. ಕೋಪವನ್ನು ನಿಯಂತ್ರಿಸಿ. ಕೋಪ ಕ್ಷಣಿಕ, ಆದರೆ ಅದರ ಪರಿಣಾಮ ದೀರ್ಘಕಾಲ. ಕೋಪ ಬಂದಾಗ ಮೌನವಾಗಿರಿ, ಶಾಂತಿ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಕಠಿಣ ಪರಿಶ್ರಮ. ಅದೃಷ್ಟವನ್ನು ಕಾಯಬೇಡಿ, ಪರಿಶ್ರಮವೇ ನಿಮ್ಮ ಅದೃಷ್ಟ. ಪ್ರತಿದಿನ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿ, ಒಂದು ದಿನ ನೀವು ಬೇರೆಯವರಿಗಿಂತ ಮುಂದೆ ಇರುತ್ತೀರಿ. 14. ಗುಪ್ತತೆಯ ಮಹತ್ವ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಗುರಿ ಸಾಧನೆಯವರೆಗೆ ಮೌನವಾಗಿರಿ, ಫಲಿತಾಂಶವೇ ನಿಮ್ಮ ಉತ್ತರವಾಗಲಿ. 18. ಆತ್ಮಸಂಯಮ. ಇಚ್ಛೆಗಳನ್ನು ನಿಯಂತ್ರಿಸಲು ಕಲಿಯಿರಿ. ಎಲ್ಲವೂ ಬೇಕೆಂದು ಓಡಿದರೆ ಯಾವುದೂ ಸಿಗುವುದಿಲ್ಲ. ಅತ್ಯವಶ್ಯಕವಾದದ್ದನ್ನು ಆರಿಸಿ ಅದಕ್ಕೆ ಶ್ರಮಿಸಿ. 13. ಮುಂಬೈ. ಕಷ್ಟವೇ ಗುರು. ಕಷ್ಟಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ. ಸಾಧನೆಗಿಂತ ಮುಂಚೆ ಸವಾಲು ಬರುತ್ತದೆ. ಸಮಸ್ಯೆ ಬಂದಾಗ ಓಡಬೇಡಿ, ಅದನ್ನು ಎದುರಿಸಿ. 4. ಗೌರವ ಸಂಪಾದಿಸಬೇಕು. ಗೌರವವನ್ನು ಕೇಳಿ ಪಡೆಯಲಾಗುವುದಿಲ್ಲ, ನಿಮ್ಮ ನಡೆ, ಮಾತು, ಕಾರ್ಯಗಳಿಂದ ಅದು ಬರ್ತದೆ. 13. ಕೊನೆಯ ಸಂದೇಶ. ಜೀವನವೊಂದು ಯುದ್ಧ, ಆದರೆ ಅದು ಹೊರಗಿನವರ ವಿರುದ್ಧ ಅಲ್ಲ, ನಿಮ್ಮೊಳಗಿನ ದುರ್ಬಲತೆಯ ವಿರುದ್ಧ. ಮನಸ್ಸು ನಿಯಂತ್ರಿಸಿ, ಸಮಯವನ್ನು ಗೌರವಿಸಿ, ಶಿಸ್ತಿನಿಂದ ಬದುಕಿ, ಜ್ಞಾನವನ್ನು ಬೆಳೆಸಿ,
ಅದೇ ಚಾಣಕ್ಯನ ಮಾರ್ಗ.